ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತ ಸರ್ಕಾರವನ್ನ ಬಹಳ ಮುಜುಗರಕ್ಕೆ ಸಿಕ್ಕಾಕ್ಸಿದೆ. ಇದೇ ವಿಚಾರವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ವರದಿ ನೀಡುವಂತೆ ಸಿಎಂ ಹಾಗೆ ಡಿಸಿಎಂಗೆ ದೆಹಲಿಗೆ ಕರೆಸಿಕೊಂಡಿತ್ತು. ಇವತ್ತು ಸಿಎಂ ರಾಹುಲ್ ಗಾಂಧಿಗೆ ವರದಿಯನ್ನ ಒಪ್ಪಿಸಿದ್ದಾರೆ. ಅಲ್ಲೂ ಕೂಡ ನಮ್ದೇನೂ ತಪ್ಪಿಲ್ಲ, ಎಲ್ಲ ಪೊಲೀಸರದ್ದೇ ತಪ್ಪು, ನಮಗೆ ಯಾವುದೇ ಮಾಹಿತಿಯನ್ನ ಅಧಿಕಾರಿಗಳು ಕೊಟ್ಟಿರಲಿಲ್ಲ, ಅಧಿಕಾರಿಗಳೇ ಇದಕ್ಕೆ ನೇರ ಹೊಣೆ ಅಂತ ಹೇಳಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಕಾಲ್ತುಳಿತ ದುರಂತಕ್ಕೆ ಅಧಿಕಾರಿಗಳೇ ನೇರ ಹೊಣೆ, ಹೈಕಮಾಂಡ್ಗೆ ವರದಿ. ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಸರಿಯಾಗಿದೆ ಅಂತಕ್ಕಂಥ ಭಾವನೆ. ಒನ್ ವಾಯ್ಸ್ ಒನ್ ಪಾರ್ಟಿ. ರಾಹುಲ್ ಗಾಂಧಿಗೆ ದುರಂತದ ಇಂಚಿಂಚ ಮಾಹಿತಿ ನೀಡಿದ ಸಿಎಂ ಡಿಸಿಎಂ. ತರಾತುರಿಯಲ್ಲಿ ಆರ್ಸಿಬಿ ವಿಜಯೋತ್ಸವ ಮಾಡಿದ್ದೇಕೆ, ಸಿಎಂಗೆ ರಾಹುಲ್ ಪ್ರಶ್ನೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದ ಕಾಲ್ತುಳಿತ ಸರ್ಕಾರದ ಕೈ ನಾಯಕರ ಎದೆ ಬಡಿತ ಹೆಚ್ಚಿಸಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಕೆರಳುವಂತೆ ಮಾಡಿತ್ತು. 11 ಜನರ ಸಾವಿನ ಘೋರ ದುರಂತವನ್ನ ಗಂಭೀರವಾಗಿ ಪರಿಗಣಿಸಿದ ರಾಹುಲ್ ಗಾಂಧಿ ಖುದ್ದು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಗೆ ದೆಹಲಿಗೆ ಬರುವಂತೆ ಬುಲಾವ್ ನೀಡಿದ್ರು. ಇಂದು ದೆಹಲಿಗೆ ತೆರಳಿದ್ದ ಸಿಎಂ ಮತ್ತು ಡಿಸಿಎಂ ರಾಹುಲ್ ಗಾಂಧಿ ಜೊತೆ ಸಭೆ ನಡೆಸಿದ್ರು. ಸಭೆ ವೇಳೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಕೂಡ ಉಪಸ್ಥಿತರಿದ್ದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ದುರಂತದ ಕುರಿತು ಇಂಚಿಂಚ ಮಾಹಿತಿ ನೀಡಿದ್ರು. ದುರಂತದ ಕುರಿತು ಹಲವು ಪ್ರಶ್ನೆಗಳನ್ನ ಕೇಳಿ ಮಾಹಿತಿ ಪಡೆದ ರಾಹುಲ್ ಗಾಂಧಿ ಇಂಥ ಘಟನೆ ಮರುಕಳಿಸದಂತೆ ಮುಂಜಾಗ್ರತೆ ವಹಿಸುವಂತೆ ಸೂಚಿಸಿದ್ದಾರೆ. ದುರಂತದ ಬಳಿಕ ಸರ್ಕಾರ ತೆಗೆದುಕೊಂಡ ಕ್ರಮಗಳ ಬಗ್ಗೆಯೂ ಸಹಮತ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಇತ್ತೀಚೆಗೆ ನಡೆದಂತ ಒಂದು ಟ್ರಾಜೆಡಿ ದುರಂತ ಏನಾಗಿತ್ತು ಅದರ ಬಗ್ಗೆ ಕೂಡ ಚರ್ಚೆಯಾಗಿ ನಾವು ಏನೇನು ಕ್ರಮ ತಗೊಂಡಿದ್ದೀವಿ ಅದನ್ನೆಲ್ಲ ವಿವರಿಸಿದ್ದೀವಿ. ಅವರು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಸರಿಯಾಗಿದೆ ಅಂತಕ್ಕಂಥ ಭಾವನೆ ಇದೆ. ನಾವು ಏನೇನು ಕ್ರಮಗಳನ್ನು ತಗೊಂಡಿದ್ದೀವಿ, ಕ್ರಮಗಳನ್ನೆಲ್ಲ ಸರ್ಕಾರ ತಗೊಂಡಿರ್ತಕ್ಕಂಥ ಕ್ರಮಗಳು ಸರಿ ಇದೆ ಅಂತೇಳಿ ಒಪ್ಕೊಂಡಿದ್ದಾರೆ. ಈ ಘಟನೆ ಬಗ್ಗೆ ಮಾತಾಡಲೇಬಾರದು. ಯಾಕಂತಂದ್ರೆ ನಾವು ಒನ್ ಮ್ಯಾನ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಿದ್ದೀವಿ. ಅಲ್ಲಿ ಏನು ವರದಿ ಬರ್ತದೆ ನೋಡ್ಕೊಂಡು ಆ ವರದಿನಲ್ಲಿ ಯಾರು ತಪ್ಪಿತಸ್ಥರು ಅಂತ ಹೇಳ್ತಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಇನ್ನು ರಾಹುಲ್ ಗಾಂಧಿ ಜೊತೆ ಸಭೆ ಬಳಿಕ ಮಾತನಾಡಿದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಪ್ರತಿಯೊಬ್ಬರ ಜೀವದ ಬಗ್ಗೆಯೂ ನಮಗೆ ಕಾಳಜಿ ಇದೆ ಅಂದ್ರೆ ಡಿಸಿಎಂ ಡಿಕೆ ವೇಣುಗೋಪಾಲ್ ಅವರೇ ಎಲ್ಲ ಹೇಳಿದ್ದಾರೆ. ನಮ್ದು ಒನ್ ವಾಯ್ಸ್ ಒನ್ ಪಾರ್ಟಿ ಅಂದ್ರು. We discussed about the current political situation, including the unfortunate tragic incident which happened in Bangalore. CM and PCC President briefed the leadership about the incident and the action taken by the government on post-incident. Certainly, we are very much concerned about every human life. No, General Secretary has spoken already. Everything, it is one voice, one party. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ವಾಗ್ದಾಳಿ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ರಾಹುಲ್ ಗಾಂಧಿ ಅವರಿಗೆ ದುರಂತದ ಕುರಿತು ವರದಿ ಸಲ್ಲಿಸಿದ್ರೆ, ಇತ್ತ ಬಿಜೆಪಿ ನಾಯಕರ ಸರ್ಕಾರದ ವಿರುದ್ಧದ ಸಮರ ಮುಂದುವರೆದಿದೆ. ಬಿವೈ ವಿಜಯೇಂದ್ರ, ಆರ್ ಅಶೋಕ್, ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ದುರ್ಘಟನೆ ನಡೆದಿಲ್ಲ, ಅದಕ್ಕೆ ನಾನು ಹೊಣೆಗಾರ ಅಲ್ಲ, ತನ್ನ ಸರ್ಕಾರ ಅಂತ ಆಮೇಲೆ ಹೇಳ್ತಾರೆ. ವಿಧಾನಸೌಧದ ಮುಂದೆ ಯಾವುದೋ ಒಂದು ದುರ್ಘಟನೆ ನಡೆದಿಲ್ಲ, ಯಾರೂ ಕೂಡ ಸಾವನ್ನಪ್ಪಿಲ್ಲ, ಅದಕ್ಕೆ ನಾನು ಹೊಣೆಗಾರ ಅಲ್ಲ. ಅದರ ಅರ್ಥ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದು DK ಶಿವಕುಮಾರ್, ಅಲ್ಲಿ ಏನು ಸಾವನ್ನಪ್ಪಿದ್ದಾರೆ ಅದಕ್ಕೆ DK ಶಿವಕುಮಾರ್ ಹೊಣೆಗಾರರು ಅನ್ನೋದನ್ನ ಮುಖ್ಯಮಂತ್ರಿಗಳು ಸೂಚಿಸ್ತಾ ಇದ್ದಾರೆ. ಆ DCP ಕೊಟ್ಟಿರುವಂತ ಸಲಹೆನ ನನಗೆ ಗೊತ್ತೇ ಇಲ್ಲ, ತಿಳಿಸೇ ಇಲ್ಲ DPR ಸೆಕ್ರೆಟರಿ ಅಂತ. ಹಾಗಾದ್ರೆ DPR ಸೆಕ್ರೆಟರಿ ಸಸ್ಪೆಂಡ್ ಮಾಡಿ, ಕ್ರಮ ತೆಗೆದುಕೊಳ್ಳಿ DPR ಸೆಕ್ರೆಟರಿ ಮೇಲೆ. ಅದನ್ನ ಚೀಫ್ ಸೆಕ್ರೆಟರಿ ಕಳಿಸಿದ್ದಾರೆ, ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಳ್ಳಿ. ಅಪ್ರೂವ್ ಮಾಡಿರೋದು ನೀವು, ಫೈಲಲ್ಲಿ ಇದೆಲ್ಲ ಕಾಪಿನೂ ಬಂದಿದೆ. ಈಗ ಕೇಳಿದ್ರೆ DCP ಕೊಟ್ಟಿರುವಂತ ಪತ್ರನೇ ನಾನು ನೋಡಿಲ್ಲ, ಅದರ ಮುಚ್ಚಿಟ್ಟವ್ರು ಯಾರ ಪತ್ರನ? ಮುಖ್ಯಮಂತ್ರಿಗಳು ಇಷ್ಟು ಬೇಜವಾಬ್ದಾರಿಯುತವಾಗಿ ನನಗೆ ಗೊತ್ತೇ ಇಲ್ಲ ಅನ್ನೋ ಮಾಹಿತಿಯನ್ನ ಹೇಳ್ತಾ ಇದ್ದಾರಲ್ಲ. ಮುಖ್ಯಮಂತ್ರಿ ಸಹಿ ಹಾಕಿರೋ ಫೈಲ್ ಹೊರಗಡೆ ಬಂದ್ರೆ ಈ ಸರ್ಕಾರದ ಬಣ್ಣ ಬಯಲಾಗೋಗ್ತದೆ. ಕಾಂಗ್ರೆಸ್ನವರೇ 6-4 ಹೊಡೆದು ಗೆಲ್ಸ್ಬಿಟ್ರೇನೋ ಅನ್ನೋ ಥರ ನಿಮ್ಮ ಆತರ ಇತ್ತು. ಆಟಗಾರರೇ DK ಶಿವಕುಮಾರೇ ಬೌಲರು, ಸಿದ್ದರಾಮಯ್ಯನೇ ಬ್ಯಾಟ್ಸ್ಮನ್ನು, ವಿಕೆಟ್ ಕೀಪರು ಪರಮೇಶ್ವರು ಅನ್ನೋ ಥರಕ್ಕೆ ನಿಮ್ಮದು ಬಿಹೇವಿಯರ್ ಇತ್ತು. ಇಡೀ RCB ತಂಡದ ಗೆಲುವಿಗೆ ನೀವೇ ಪಾತ್ರದಾರರೇನೋ ಅನ್ನೋ ರೀತಿಯಲ್ಲಿ ನೀವು ವ್ಯವಹರಿಸಿದ್ರಿ.
ನಿಮ್ಮ ಆತ್ರ, ನಿಮ್ಮ ಕ್ರೆಡಿಟ್ ವಾರು ಅಮಾಯಕರ ಬಲಿ ತಗೊಳ್ತು. ವಿಜಯೇಂದ್ರ ಪ್ರಿಯಾಂಕ ಮಧ್ಯೆ ಹರಕೆ ಕುರಿ ಫೈಟ್. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಲೋಪವನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ, ಸೀನಿಯರ್ IPS ಆಫೀಸರ್ಸ್ ಯಾರು ಪ್ರಾಮಾಣಿಕವಾಗಿ ಸಲಹೆಗಳನ್ನು ಕೊಟ್ಟಿದ್ರು ರಾಜ್ಯ ಸರ್ಕಾರಕ್ಕೆ, 20-30 ವರ್ಷಗಳಿಂದ ಪ್ರಾಮಾಣಿಕವಾಗಿ ಇಲಾಖೆಯಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ, ಅವರ ಮೇಲೆ ಒಂದು ಗದಪ್ರಹಾರ ಆಗಿದೆ. ಹರಕೆಯ ಕುರಿಯಾಗಿ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ, ನಮ್ಮ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ, ನೀವು ಕೊಡಿ ಅಂದರೆ ನೈತಿಕತೆ ಇದೆ. ನಮಗಿಂತ ಘೋರ ಅಪರಾಧಗಳನ್ನು ಮಾಡಿಬಿಟ್ಟು ನೀವು ಇವತ್ತು ನಮಗೆ ನೀತಿ ಪಾಠ ಹೇಳಕ್ಕೆ ಬರ್ತಾ ಇದ್ದೀರಾ? ಸದ್ಯ ಹೈಕಮಾಂಡ್ ಕಾಲ್ ತೊಳೆದ ದುರಂತ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದೆ. ಮುಂದೆ ಈ ರೀತಿ ಆಗಬಾರ್ದು ಅಂತಾನು CM DCMಗೆ ಖಡಕ್ ಸೂಚನೆ ಕೊಡಲಾಗಿದೆ. ಆದ್ರೆ ನ್ಯಾಯಾಂಗ ತನಿಖೆಯ ವರದಿಯಲ್ಲಿ ಏನು ಬರುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.